ಹಾಯ್ ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ಸುಷ್ಮಿತಾ ಕೀರ್ತಿ ಪ್ರಸಾದ್. ಇವಾಗ ಟ್ರೆಂಡಿಂಗಲ್ಲಿರೋ ಒಂದು ಗ್ರೇವಿ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ ಅದು ಕ್ಯಾಪ್ಸಿಕಮ್ ದಹಿ ಗ್ರೇವಿ. ಸೊ ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ವೆಲ್ಕಮ್ ಟು ಸುಖಿ ಯೂಟ್ಯೂಬ್ ಚಾನಲ್. ಇದು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅನ್ನ ರಸಮ್ ಮಾಡಿದ್ದೆ, ಬಟ್ ನನ್ನ ಗಂಡ ಅದು ಬೇಡ, ಇವಾಗ ಯಾವುದೋ ಟ್ರೆಂಡಿಂಗಲ್ಲಿ ಒಂದಿದೆ ಕ್ಯಾಪ್ಸಿಕಮ್ ದಹಿ ಕರಿ ಅಂತ, ಅದು ಮಾಡು ಅಂದರು. ಅಯ್ಯೋ ಅಪ್ಪ, ಏನೂ ಆಗಿಲ್ಲ. ಸೊ ಅದು ಟ್ರೈ ಮಾಡೋಣ ಅಂದ್ಬಿಟ್ಟು ಹಂಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಅವ್ರ ಅಪ್ಪನ ಆಟಾಡಿಸಿ ಅಂತ ಬಿಟ್ಟರೆ ಪಾಪನ ಹೆಂಗೆ ಮಾಡ್ತಾ ಇದ್ದಾನೆ. ಹ್ಞೂ ಅಲ್ವಮ್ಮ, ಓನ್ ಮಾಡಿದ್ರು ಅಪ್ಪ. ಓಕೆ, ಇವಾಗ ಆಲ್ರೆಡಿ ಮಧ್ಯಾಹ್ನ ಆಗೋಗಿರೋದ್ರಿಂದ ಎಲ್ಲರಿಗೂ ತುಂಬಾ ಹೊಟ್ಟೆ ಹಸ್ಕೊಂಡಿದೆ. ಸೊ ಅನ್ನ ರಸಮ್ ತಿನ್ನಿ ಅಂದರೆ ಯಾರೂ ತಿಂತಾ ಇಲ್ಲ. ಹಾಗಾಗಿ ಕ್ಯಾಪ್ಸಿಕಮ್ ದಹಿ ಕರಿ ಏನಿದೆ ಅದು ಮಾಡೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಮ್ಮ ಯಜಮಾನ್ರು ಇದ್ದಾರಲ್ಲ, ಅವ್ರ ತಮ್ಮ ಇವರು ಗೌತು ಅಂತ, ಅವ್ರು ಈರುಳ್ಳಿ ಕಟ್ ಮಾಡಿಕೊಟ್ಟು ನನಗೆ ಹೆಲ್ಪ್ ಮಾಡ್ತಾಯಿದ್ದಾರೆ. ಅವರು ಚಪಾತಿಗೆ ಹಸಿ ಹಿಟ್ಟು ಕಲಿಸ್ತಾ ಇದ್ದಾರೆ, ನಾನು ಕ್ಯಾಪ್ಸಿಕಮ್ ಕಟ್ ಮಾಡ್ಕೋತೀನಿ. ಮತ್ತು ಇದು ಗೌತು ಫ್ರೆಂಡು ಪಾಪುನ ಆಟ ಆಡಿಸ್ಕೊಂಡು ಕೂತಿದ್ದಾರೆ. ಸೊ ಹಾಗಿದ್ರೆ ಏನೇನು ಐಟಮ್ ಬೇಕು ಅಂತ ನಾನು ಈ ಕಡೆ ಲಿಸ್ಟ್ ಮಾಡಿ ಹಾಕಿರ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಪಾಪು ಹಾಯ್. ಪಾಪು ನೋಡಿ, ಇವತ್ತು 2 ಪಿಳ್ಳೆ ಜುಟ್ಟು ಹಾಕೋಬಿಟ್ಟಿದ್ದಾನೆ. ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾನೆ. ಇಲ್ಲಿ ಪಾಪು ಹೇಗೆ ಕಾಣಿಸ್ತಿದ್ದಾನೆ ಕಮೆಂಟ್ ಮಾಡಿ ಹೇಳಿ. ಇಲ್ಲಿ ಜುಟ್ಟು ಮಣಿ. ಓಕೆ, ಇವಾಗ ಈ ಕ್ಯಾಪ್ಸಿಕಮ್ ದಹಿ ಗ್ರೇವಿ ಏನಿದೆ ಇದಕ್ಕೆ ಸಿಂಪಲ್ ಆಗಿದೆ, ಬಟ್ ಕೆಲಸ ಜಾಸ್ತಿ ಹಿಡಿಯುತ್ತೆ ಅಂತ ಇವರೆಂತೆಲ್ಲ ತಗೋತಾ ಇದ್ದೀನಿ ನಾನು. ಇದು ಮಾಡೋದಕ್ಕೆ ಈರುಳ್ಳಿ, ಕ್ಯಾಪ್ಸಿಕಮ್ಮು, ಸ್ವಲ್ಪ ಕಡಲೆ ಹಿಟ್ಟು, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಅದ್ರ ಜೊತೆಗೆ ಸ್ವಲ್ಪ ಗರಂ ಮಸಾಲ, ಇರು ಪಾಪು, ಇದೆಲ್ಲ ಬೇಕಾಗುತ್ತೆ. ಸೊ ಮನೇಲಿರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಮಾಡೋದು. ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ. ಇವಾಗ ಯಾವುದೇ ಯೂಟ್ಯೂಬ್ ಓಪನ್ ಮಾಡಿದ್ರು, ಯಾವುದೇ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರು ಬರೀ ಇದೇ ವಿಡಿಯೋ ಬರ್ತಾ ಇದೆ. ಸೊ ಹಾಗಾಗಿ ನಾವು ಒಂದ್ಸರಿ ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀವಿ. ಅದರಲ್ಲೂ ನಮ್ಮ ಯಜಮಾನ್ರಂತೂ ಇವಾಗಲೇ ಮಾಡಬೇಕು, ನಾನು ನೈಟ್ ಮಾಡಿಕೊಡ್ತೀನಿ ಅಂದರೆ, ಬಟ್ ಅವ್ರು ಹೋಗ್ತಾ ಇಲ್ಲ, ಇವತ್ತೇ ಮಾಡು ಅಂತ ಇದು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇವ್ರ ಹೆಲ್ಪೆಲ್ಲ ತೊಗೊಂಡು ಬೇಗ ಮಾಡ್ಕೊಡೋಣ ಅಂತ ಮಾಡ್ತಾ ಇದ್ದೀನಿ. ಫಸ್ಟು ನಮ್ಮ ಮನೆಯವರೇ ಇಟ್ಟು ಕಲಿಸ್ಬಿಟ್ಟು ಎದ್ಬಿಟ್ರು. ಸೊ ಇನ್ನೂ ಇವನು ಈರುಳ್ಳಿ ಆಗಲ್ಲ ಅಂತ ಕ್ಯಾಪ್ಸಿಕಮ್ ಕೊಟ್ಟರೆ ಅದನ್ನು ಸ್ವಲ್ಪ ಡಿಸೈನ್ ಮಾಡ್ಕೊಂಡು ಕೂತಿದ್ದಾನೆ. ನಂದು ಈರುಳ್ಳಿ ಕಟ್ ಮಾಡಿದ್ದು ಆಲ್ಮೋಸ್ಟ್ ಆಯಿತು. ಇವಾಗ ಆ್ಯಕ್ಚುಲಾಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನು ಅಂದರೆ, ಇವಾಗ ಒಂದು ಪ್ಯಾನ್ನ ಬಿಸಿ ಮಾಡ್ಕೋಬೇಕು, ಚಿಕ್ಕ ಸ್ಮಾಲ್ ಪ್ಯಾನ್. ಪಾಪು ಗಲಾಟೆ ಮಾಡಬೇಡ. ಸೊ ಈ ಪ್ಯಾನ್ ಬಿಸಿ ಆದ ತಕ್ಷಣ ಕಡಲೆ ಬೀಜ ಏನಿರುತ್ತೆ ಅದನ್ನು ನಾವು ಹುರ್ಕೋಬೇಕಾಗುತ್ತೆ, ಡ್ರೈ ರೋಸ್ಟ್ ಮಾಡಬೇಕಾಗುತ್ತೆ. ಯಾವುದೇ ರೀತಿ ಎಣ್ಣೆ ಹಾಕೋಬೇಡಿ. ಸೊ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಇದು ಡ್ರೈ ರೋಸ್ಟ್ ಆಗೋ ಅಷ್ಟರಲ್ಲಿ ಒಂದು ಮ್ಯಾರಿನೇಟ್ ಮಾಡ್ಕೋಬೇಕು. ಸೊ ಅದನ್ನು ಮಾಡೋಣ ಬನ್ನಿ. ಓಕೆ, ಇವಾಗ ಮ್ಯಾರಿನೇಟ್ ಮಾಡೋದಕ್ಕೆ ಏನು ಅಂದರೆ, ಫಸ್ಟು ನಾವು ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡಿದ್ವಲ್ಲ, ಇದು ಒಂದು ದೊಡ್ಡ ಸೈಜ್ ಇರೋ 2 ಕ್ಯಾಪ್ಸಿಕಮ್ಮು. ಸೊ ಇದನ್ನು ಹಾಕ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಮೂರು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಇದೇ ಥರ ಕಟ್ ಮಾಡ್ಕೋಬೇಕು ನೀವು, ಸಣ್ಣಕ್ಕೆ ಈ ಥರ ಉದ್ದಕ್ಕಿರಬೇಕು. ಸೊ ಕ್ಯಾಪ್ಸಿಕಮ್ ಕೂಡ ಅಷ್ಟೇ, ಸಣ್ಣಕ್ಕೆ ಉದ್ದಕ್ಕಿರಬೇಕು. ಇದು ಹಾಕ್ಕೊಂಡು ಇದನ್ನು ಹಿಂಗೆ ಉದ್ರುದ್ರಾಗಿ ಪುಡಿ ಮಾಡ್ಕೊಳ್ಳಿ. ಓಕೆ, ಇವಾಗ ನೀವು 2 ಕೈ ಸಹಾಯದಿಂದ ಇದನ್ನು ಸ್ವಲ್ಪ ಚೆನ್ನಾಗಿ ಪುಡಿ ಮಾಡ್ಕೋಬೇಕಾಗುತ್ತೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಒಂದು ಅರ್ಧ ಸ್ಪೂನ್ ಆಗೋ ಅಷ್ಟು ಗರಂ ಮಸಾಲ ಹಾಕ್ತಾ ಇದ್ದೀನಿ. 2 ಸ್ಪೂನ್ ಆಗೋ ಅಷ್ಟು ಅಚ್ಕಾರದ ಪುಡಿ ಹಾಕ್ತಾ ಇದ್ದೀನಿ.
1 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ 2ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಇದು ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಕಡಲೆ ಬೀಜ ಮತ್ತು ಕಡಲೆ ಹಿಟ್ಟು. ಏಕೆಂದರೆ ಗ್ರೇವಿ ಥಿಕ್ನೆಸ್ ಬರುತ್ತೆ, ಹಾಗಾಗಿ ಕಡಲೆ ಹಿಟ್ಟನ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ಕೊನೆಯದಾಗಿ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀವಿ, ಅಡುಗೆ ಎಣ್ಣೆ. ಸೊ ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಆಗಲೇ ಏನು ಕಡಲೆ ಬೀಜನ ಹುರ್ಕೊಂಡು ಇಟ್ಕೊಂಡಿದ್ವು ಅದನ್ನ ಇದೇ ಥರ ಅಂದರೆ ತರ್ತರಿಯಾಗೆ ರುಬ್ಕೋಬೇಕು ನೀವು. ಸೊ ಅದನ್ನ ಹಾಕ್ತಾ ಇದ್ದೀನಿ. ಸೊ ಇದು ಮ್ಯಾರಿನೇಟ್ ಆಗೋ ಅಷ್ಟರಲ್ಲಿ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಇವಾಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೋಬೇಕು. ಸೊ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಬೇಕಾಗುತ್ತೆ, ಯಾಕೆಂದರೆ ಇದಕ್ಕೆ ಯಾವುದೇ ರೀತಿ ನೀರು ಹಾಕದೇ ಇರೋದ್ರಿಂದ ಬರೀ ಎಣ್ಣೆನೇ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಜೀರಿಗೆ. ಆ್ಯಕ್ಚುಲಿ ನಾನು ಜೀರಿಗೆ ಇಷ್ಟಪಡಲ್ಲ, ಹಾಗಾಗಿ ಸಾಸಿವೆ ಹಾಕೋಣ ಅಂದ್ಕೊಂಡೆ. ಬಟ್ ನನ್ನ ಗಂಡ ಅಲ್ಲಿ ಹೆಂಗಿದೆ ಹಂಗೆ ಮಾಡು ಅಂದರು. ಸೊ ಹಾಗಾಗಿ ಸ್ವಲ್ಪ ಜೀರಿಗೆ ಮತ್ತು ಹಸಿಮೆಣ್ಸಿನ್ಕಾಯಿನ ತುಂಬ ಅಂದರೆ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಅದಾದಮೇಲೆ ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೋಬೇಕಿತ್ತು. ಬೆಳ್ಳುಳ್ಳಿ ಬಾಯಿಗೆ ಸಿಕ್ಕಿದ್ರೆ ಇಷ್ಟ ಆಗಲ್ಲ, ಹಾಗಾಗಿ ಏನು ಮಾಡಿದ್ವಿ ಅಂದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಸ್ವಲ್ಪ ಕ್ರಷ್ ಮಾಡ್ಕೊಂಡ್ವಿ. ಸೊ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಈ ಥರ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಇದೇನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ, ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು, ಅದನ್ನು ಹಾಕ್ಕೊಂಡು ಎಣ್ಣೆನೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದು ಸ್ವಲ್ಪ ಕ್ರಂಚಿ ಇಷ್ಟಪಡೋರು ಸ್ವಲ್ಪ ಬೇಗನೆ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಇಳಿಸ್ಕೋಬೋದು. ಬಟ್ ನಮಗೆ ಅದು ಹಸಿ ಹಸಿ ಸಿಗೋದು ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಅದಕ್ಕಾಗಿ ನಾನು ತುಂಬ ಜಾಸ್ತಿನೇ ಕುಕ್ ಮಾಡಿದ್ದೀನಿ. ಬಟ್ ಸ್ವಲ್ಪ ಕ್ರಂಚಿ ಇಷ್ಟಪಡೋರು ಸ್ವಲ್ಪ ಬೇಗನೆ ಇದನ್ನು ಆಫ್ ಮಾಡಿಕೊಂಡು ನೀವು ತಿನ್ಬೋದು. ಇದಕ್ಕೆ ನಾವು ಮೊದಲೇ ಉಪ್ಪನ್ನು ಹಾಕ್ಕೊಂಡು ಕಲಿಸ್ಕೊಂಡಿರ್ತೀವಿ. ಇವಾಗ ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮತ್ತೆ ಉಪ್ಪು ಬೇಕಾದರೆ ಸೇರಿಸ್ಕೊಳ್ಳಿ. ಅಷ್ಟೊಂದನ್ನು ಬೇಕಾಗಿಲ್ಲ ಇವಾಗ ಆಲ್ಮೋಸ್ಟ್ ಗ್ರೇವಿ ಒಂದು 3/4% ಆಗೋಗಿದೆ. ಸೊ ಈ ಕಡೆ ಚಪಾತಿ ಕೂಡ ಬೇಯ್ತಾ ಇದೆ. ಇದು ಅವಾಗವಾಗ ತಿರುಗಿಸ್ಕೋತಾ ಇರಿ, ಇಲ್ಲಾಂದರೆ ತಳ ಅಂಟುತ್ತೆ. ಸೊ ಹಾಗಾಗಿ ಕೈ ಬಿಡ್ದಂಗೆ ಒಂದು ಸ್ವಲ್ಪ ಬಿಟ್ಟು ಇದನ್ನು ಸ್ವಲ್ಪ ತಿರುಗಿಸ್ಕೋತಾ ಇರಿ. ಓಕೆ, ಏನಂತಾರೆ ಕೈ ಲೆವೆಲ್ಲ. ಇವಾಗ ನೋಡಿ ಕ್ಯಾಪ್ಸಿಕಮ್ನ ಈ ಥರ ಕಟ್ ಮಾಡಿದ್ರೆ ಈಸಿಯಾಗಿ ಕಟ್ ಆಗಬೇಕು. ಸೊ ಆಗಿದೆ ಅಂತ ಇವಾಗ ಏನು ಮಾಡಬೇಕು ಅಂದರೆ ಇವಾಗ ಸ್ಟವ್ನ ಆಫ್ ಮಾಡ್ಕೋಬೇಕು. ಬಿಸಿ ಇದ್ದಾಗ ಯಾವುದೇ ಕಾರಣಕ್ಕೂ ಮೊಸರು ಹಾಕೋಕ್ಕೆ ಹೋಗಬೇಡಿ, ಮೊಸರು ಹೊಡ್ಕೊಳ್ಳುತ್ತೆ. ಇನ್ನು ಹೊಡೆದೋಗುತ್ತೆ, ಇನ್ನೂ ಹೊಡೆದೋಗುತ್ತಲ್ಲ. ಇಲ್ಲ ಹಂಗೆಲ್ಲ ಬಿಡು. ಸೊ ಇವಾಗ ಮೊಸರು ಏನಿರುತ್ತೆ ಇದು 1/2 ಲೀಟ್ರ್ ಮೊಸರು. ಸೊ ಅದನ್ನು ಹಾಕೋತಾ ಇದ್ದೀನಿ ನಾನು. ಅಂದರೆ ಹಾಕ್ಬಿಟ್ಟು ಕುದಿಸ್ಬಾರ್ದು ಅಂತ. ಯಪ್ಪ, ಆಹಾ, ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಚಿಕನ್ ಗ್ರೇವಿ ತರ ಕಾಣಿಸ್ತಾ ಇದೆ. ಕಾಣಿಸ್ತಾ ಇದೆ ಅಲ್ಲ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನೀಟಾಗಿ ಮಿಕ್ಸ್ ಮಾಡಿಕೊಂಡು
ಸೊ ಲಾಸ್ಟಲ್ಲಿ ಸ್ವಲ್ಪ ಉಪ್ಪು ಖಾರನ ಚೆಕ್ ಮಾಡ್ಕೊಳ್ಳಿ. ಫೈನಲಿ ದಹಿ ಕ್ಯಾಪ್ಸಿಕಮ್ ಗ್ರೇವಿ, ಕ್ಯಾಪ್ಸಿಕಮ್ ದಹಿ ಗ್ರೇವಿ ಏನೋ ಒಂದು ರೆಡಿಯಾಗಿದೆ. ಸೊ ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ, ನಿಜ ತುಂಬಾ ಚೆನ್ನಾಗಿದೆ. ಆ ಕಡಲೆ ಹಿಟ್ಟು, ಕಡಲೆ ಬೀಜ ಅವೆಲ್ಲ ಮೊಸರು ಜೊತೆಗೆ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ಅಂದರೆ ಆ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತಾಯಿದೆ. ನೋಡೋಣ ಚಪಾತಿ ಜೊತೆ ಕಾಂಬಿನೇಷನ್ ಹೆಂಗಿರುತ್ತೆ ಅದು ತಿಂದು ಹೇಳ್ತೀವಿ, ವೆಯ್ಟ್ ಮಾಡಿ. ಆಲ್ಮೋಸ್ಟ್ ತುಂಬಾ ಮಧ್ಯಾಹ್ನ ಲೇಟಾಗಿ ಹೋಗಿತ್ತು, ಅದಕ್ಕೋಸ್ಕರ ನನ್ನ ಗಂಡನಿಗೆ ತುಂಬ ಅಂದರೆ ತುಂಬಾ ಹೊಟ್ಟೆ ಹಸ್ದೋಗಿತ್ತು. ಚಪಾತಿ ಎಲ್ಲ ಡಿಸೈನ್ ಮಾಡಿ ಒಂದೇ ಒಂದು ಫೋಟೋ ತಗೋತೀನಿ ಕೊಡು ಅಂದರೂ ಕೊಟ್ಟಿಲ್ಲ. ಹಾಗಾಗಿ ಸ್ವಲ್ಪ ಬೇಗನೆ ಇದನ್ನು ಮಾಡಿಕೊಟ್ಟೆ ಅವ್ರಿಗೆ. ನೋಡೋಣ ಟೇಸ್ಟ್ ಹೇಗೆ ಬರುತ್ತೆ ಅಂತ. ಓಕೆ, ಫೈನಲಿ ದಹಿ ಕ್ಯಾಪ್ಸಿಕಮ್ ರೆಡಿಯಾಗಿದೆ, ಜೊತೆಗೆ ಚಪಾತಿ ಕೂಡ ರೆಡಿಯಾಗಿದೆ. ನೋಡೋಣ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ನಿಜ ಚೆನ್ನಾಗಿದೆ, ವಿಡಿಯೋಗೋಸ್ಕರ ಅಂತಲ್ಲ, ನಿಜ ಚೆನ್ನಾಗಿ ಬಂದಿದೆ, ಒಂದ್ಸರಿ ಟ್ರೈ ಮಾಡಿ. ಓಕೆ, ಫೈನಲಿ ಊಟ ಮಾಡಿ ತಿಂದಿದ್ದು ಆಯಿತು. 2:30 ಸ್ಟಾರ್ಟ್ ಮಾಡಿದ್ದು, ಬಟ್ ಇವಾಗ ಟೈಮ್ 4:15 ಆಗಿದೆ. ತಿನ್ನೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು. ಯಾಕೆಂದರೆ ಸ್ವಲ್ಪ ಮಧ್ಯ ಅದು ಇದು ಕೆಲಸನೂ ಇತ್ತು, ಮತ್ತು ಪಾಪನೂ ಇದು ಮಾಡ್ತಿದ್ದ. ಅವನಿಗೂ ಊಟ ಮಾಡಿಸಿ ಅವನ್ನ ಮಲಗಿಸಿ ಅದು ಇದು ಮಾಡೋ ಅಷ್ಟೊಂದು ಟೈಮ್ ಆಗಿ ಹೋಯಿತು. ನಿಜ ಅದು ಹೇಳ್ಬೇಕು ಅಂತ ಹೇಳ್ತಿಲ್ಲ, ಇಲ್ಲ ವೀಡಿಯೋಗೋಸ್ಕರ ಅಂತ ಹೇಳ್ತಿಲ್ಲ. ಗ್ರೇವಿ ತುಂಬಾ ಚೆನ್ನಾಗಿತ್ತು. ಅದು ತಿನ್ಬೇಕಾದ್ರೆ ಮಧ್ಯ ಕಡಲೆ ಬೀಜ ಫ್ರೈ ಮಾಡಿ ಹಾಕಿದ್ವಲ್ಲ, ಅದಂತೂ ಟೇಸ್ಟು ತುಂಬಾ ಚೆನ್ನಾಗಿ ಸಿಕ್ತಿತ್ತು. 1-2-3 ವೀಡಿಯೋದಲ್ಲಿ ಆ ಕಡಲೆ ಬೀಜ ಹಾಕಿರಲಿಲ್ಲ, ಬಟ್ ಕಡಲೆ ಬೀಜ ಹಾಕೊಳ್ಳಿ, ನಿಜ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು. ಮೊಸರು ಜೊತೆ ಕಡಲೆ ಬೀಜ ಮತ್ತು ಕಡಲೆ ಹಿಟ್ಟು ಅವೆಲ್ಲ ನಿಜ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟು. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು. ಬಾಯ್.